ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನಿಮಗೆ ವಾಚ್ ಟೈಮ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಫ್ರೆಂಡ್ ಯೂಟ್ಯೂಬ್ ಕಡೆಯಿಂದ. ಈ ಒಂದು ವಾಚ್ ಟೈಮಿಂದ ಏನು ಅಪ್ಡೇಟ್ ಬಂದಿದೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗೆ ನೀವೇನಾದರೂ ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡಬೇಕಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ವಾಚ್ ಟೈಮ್ ಇದೆಯಲ್ಲ, ಈ ಒಂದು ವಾಚ್ ಟೈಮ್ ಬಗ್ಗೆನೇ ಕೂಡ ಒಂದು ಅಪ್ಡೇಟ್ ಬಂದಿದೆ. ಆ ಅಪ್ಡೇಟ್ ಏನನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಫ್ರೆಂಡ್ ಎಕ್ಸಾಂಪಲ್, ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡ್ತೀರ ಅಂತ ತಿಳ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಆ ಒಂದು ವಿಡಿಯೋಗೆ ಎಷ್ಟು ವಾಚ್ ಟೈಮ್ ಬಂದಿದೆ, ಆ ಒಂದು ವಿಡಿಯೋ ನೋಡ್ತಾರಲ್ಲ ಜನ, ನೋಡ್ತಾರೆ 1 ನಿಮಿಷ 2 ನಿಮಿಷ 60 ನಿಮಿಷ 1 ಅವರ್ 2 ಅವರ್ ಇರುತ್ತಲ್ಲ, ಅದೇ ರೀತಿ ನೀವು ಚೆಕ್ ಮಾಡ್ತೀರಾ. ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ YT ಸ್ಟುಡಿಯೋದಲ್ಲಿ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದ ತಕ್ಷಣ ನಿಮ್ಮೊಂದು ವಾಚ್ ಟೈಮ್ ಟೋಟಲಾಗಿ ನೋಡ್ತೀರಾ. ಟೋಟಲಾಗಿ ಈಗ ಒಂದು 2,000 ಆಗಿಂತ ತಿಳ್ಕೊಳ್ಳಿ. ಟೋಟಲಾಗಿ 2,000 ಕರೆಕ್ಟ್ ಆಯಿತು ಅಂತ ತಿಳ್ಕೊಳ್ಳಿ. ನಿಮಗೆ ಅಲ್ಲಿ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿದರೆ 2,000 ಕಂಪ್ಲೀಟ್ ಆಗಿರುತ್ತೆ. ಅದೇನೇ ನೀವು ಅರ್ನ್ ಬಟನ್ ಇರುತ್ತಲ್ಲ, YT ಸ್ಟುಡಿಯೋದಲ್ಲಿ ಅರ್ನ್ ಬಟನ್ ಇದೆ. ಅರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನನಗೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 4,000 ವಾಚ್ ಟೈಮ್ ಕಂಪ್ಲೀಟ್ ಆಗಿದ್ದು ಅಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದು ತೋರಿಸುತ್ತೆ. ಅದರಲ್ಲಿ ನೀವು ಎಷ್ಟು ಸಬ್ಸ್ಕ್ರೈಬರ್ಸ್ ಮಾಡಿದ್ದೀರ ಅನ್ನೋದು ಕೂಡ ಒಂದು ಲೈನಲ್ಲಿ ಬ್ಲೂ ಕಲರಲ್ಲಿ ಫಿಲಪ್ ಹಾಕ್ಕೊಂತ ಬರುತ್ತೆ. ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಅಷ್ಟು ಫಿಲಪ್ ಆಗ್ತಾ ಬರುತ್ತೆ. ಅದೇ ರೀತಿ ಈ 4,000 ವಾಚ್ ಟೈಮ್ಗೆ ಕೂಡ ಒಂದು ಗೆರೆ ಇರುತ್ತೆ. ಆ ಗೆರೆದಲ್ಲಿ ನಿಮಗೆ ಬ್ಲೂ ಕಲರಿಂದು ಒಂದು ಫಿಲಪ್ ಹಾಕ್ಕೊಂತ ಬರುತ್ತೆ. ನೀವು ಎಷ್ಟು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತೀರಾ ಅಷ್ಟು. ಆದರೆ ಈ ಒಂದು ಬ್ಲೂ ಕಲರ್ ಇರುವಂಥ ವಾಚ್ ಟೈಮ್ ಇದೆಯಲ್ಲ, ನಿಮಗೆ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿದ ತಕ್ಷಣ ನಮಗೆ ಅಲ್ಲಿ 2,000 ಕರೆಕ್ಟ್ ಆದರೆ ಅದೇ 2,000 ಆಗಿರೋದು ಇಲ್ಲಿ ಕಮ್ಮಿ ತೋರಿಸುತ್ತೆ. ಅರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅರ್ನಲ್ಲಿ ಕಮ್ಮಿ ತೋರಿಸುತ್ತೆ. ಯಾಕೆ ಅಂದರೆ ಇನ್ಮೇಲೆ ಈ ಒಂದು ಅಪ್ಡೇಟ್ ಬಂದಿರೋದು ಇನ್ನು ಮೇಲೆ 1 ವಾರ ಆದಮೇಲೆ ಕೌಂಟ್ ಮಾಡ್ತಾರೆ. ನಿಮ್ಮ ಒಂದು ವಾಚ್ ಟೈಮ್ ಈಗ ಅನಾಲಿಟಿಕ್ಸ್ ಮೇಲೆ ನೀವು ಎಷ್ಟು ಕೌಂಟ್ ಆಗಿತ್ತೋ ಅದು ಡೈರೆಕ್ಟಾಗಿ ತೋರಿಸುತ್ತೆ. ಆದರೆ ಅರ್ನ್ ಬಟನ್ ಮೇಲೆ ಸ್ವಲ್ಪ ಲೇಟಾಗಿ ತೋರಿಸುತ್ತೆ ಫ್ರೆಂಡ್. ಇದು ಯಾಕೆ ಅಂದರೆ ಜೆನ್ಯೂನ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಅಪ್ಡೇಟ್ ಬಂದಿದೆ. ಈ ಪಟ್ಟು ಯಾರೇ ಏನೇ ನೀನು ನಿಮ್ಮೊಂದು ವಾಚ್ ಟೈಮ್ ನೀವೇನಾದರೂ ನೋಡಬೇಕಂದ್ರೆ ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿಕೊಂಡ್ರೆ ನಿಮಗೆ ಟೋಟಲಾಗಿ ಎಷ್ಟು ಮಾಡಿದ್ರೆ ಅಷ್ಟೇ ಇರುತ್ತೆ. ಆದರೆ ನೀವು ಅರ್ನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆದಮೇಲೆ 1 ವಾರ ಆದಮೇಲೆ ಅಪ್ಡೇಟ್ ಆಗುತ್ತೆ ಫ್ರೆಂಡ್. 1 ವಾರಕ್ಕೆ ಒಂದು ಸಲ ಅಪ್ಡೇಟ್ ಆಗುತ್ತೆ. ದಿನಕ್ಕೆ 2 ದಿನಕ್ಕೆ ಒಂದು ಸಲ ಚೇಂಜ್ ಆಗ್ತಿತ್ತು. ಈಗ ನೀವು 2 ದಿನ ಆದಮೇಲೆ ಅಲ್ಲಿ YT ಇದರಲ್ಲಿ ಅರ್ನ್ ಬಟನ್ನಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 2 ದಿನಕ್ಕೆ ಚೇಂಜ್ ಆಗ್ತಾಯಿತ್ತು. ಆದರೆ ಈ ಬಟನ್ ಮೇಲೆ ಈ 1 ವಾರ ಆದಮೇಲೆ ನಿಮಗೆ ಅಲ್ಲಿ ಕೌಂಟ್ ಆಗುತ್ತೆ. ಈಗ 2,000 ಇದೆ ಅಂತ ತಿಳ್ಕೊಳ್ಳಿ. ಅನಾಲಿಟಿಕ್ಸ್ ಮೇಲೆ ಚೆಕ್ ಮಾಡಿದ ತಕ್ಷಣ ಅಲ್ಲಿ 2,000 ಅಂತ ತಿಳ್ಕೊಳ್ಳಿ. ಇಲ್ಲಿ ನಿಮಗೆ 950 ಅಂತ ತಿಳ್ಕೊಳ್ಳಿ. ಇಲ್ಲಿ ಕಮ್ಮಿ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ. ಇದು ಆ ಲೆಕ್ಕಕ್ಕೆ ಬರಬೇಕು ಅಂದರೆ 1 ವಾರ ಆದಮೇಲೆ ಅಲ್ಲಿ ಕೌಂಟ್ ಆಗುತ್ತೆ, ಅಲ್ಲಿಗೆ ಸರಿ ಆಗುತ್ತೆ ಫ್ರೆಂಡ್. ಇದು ಈ ಒಂದು ಅಪ್ಡೇಟ್ ಎಲ್ಲರೂ ತಿಳ್ಕೊಳ್ಳಿ ಫ್ರೆಂಡ್. ಯಾಕೆಂದರೆ ನಿಮಗೆ ಕನ್ಫ್ಯೂಸ್ ಆಗ್ತೀರಾ ಫ್ರೆಂಡ್. ಅಲ್ಲಿ ಹೀಗಿದೆ, ಇಲ್ಲಿ ಯಾಕಿದೆ ಹೇಗೆ ಅನ್ನೋದು ಕನ್ಫ್ಯೂಸ್ ಆಗ್ತೀರಾ. ಹಾಗಾಗಿ ಈ ಒಂದು ಅಪ್ಡೇಟ್ ತಿಳಿಸೋ ಅಂತ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ಅಪ್ಡೇಟ್ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸೋಕ್ಕೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಇವಳಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಷಯನ ಟೇಕೆ ಬಾವಾ ಫ್ರೆಂಡ್.